ವೇದಾಂತ್ ಮೇಲಕ್ಕೆ ನೋಡುತ್ತಾನೆ. ಅವನ ಧ್ವನಿ ಬಿರುಕಿನಿಂದ ಕಳೆಯುತ್ತದೆ. ನಾನು ನಿನ್ನಿಗೆ ಬರುವುದೇ ಬೇಡ ಅಂದಿದ್ದೆ. ನೀನು ಇದನ್ನು ನೋಡಬೇಕಾಗಿರಲಿಲ್ಲ. ಆದರೆ ರಾಹುಲ್ ಭಿನ್ನಾಭಿಪ್ರಾಯದಲ್ಲಿದ್ದಾನೆ. ಅವನು ಆ ಸಾಧನವನ್ನು ಸರಿಪಡಿಸಬಲ್ಲ. ಇಬ್ಬರೂ ಹಿಂದಿರುಗಬಹುದಾದರು. ಅವರು ಈ ಪತನವನ್ನು ರದ್ದು ಮಾಡಬಹುದು, ಜೀವಗಳನ್ನು ಉಳಿಸಬಹುದು, ಸಾಮ್ರಾಜ್ಯವನ್ನು ಕಾಪಾಡಬಹುದು. ಅದು ಮೌಲ್ಯವಿಲ್ಲವೇ? ಅವಳು ತನ್ನ ಸತ್ಯವನ್ನು ಬಿಚ್ಚಿಡುತ್ತಾಳೆ. ಅವಳು ಕೂಡ ಭವಿಷ್ಯದಿಂದ ಬಂದವಳೇ, ಒಬ್ಬ ಕಾಲರಕ್ಷಕಿ. ನೀನು ಈ ಕಾಲರೇಖೆಯನ್ನು ಬದಲಾಯಿಸಿದ್ರೆ ರಾಹುಲ್, ಬೆಂಗಳೂರು ಅಸ್ತಿತ್ವದಲ್ಲಿರೋದಿಲ್ಲ. ನೀನು ವಿಜಯನಗರವನ್ನು ಉಳಿಸಿದ್ರೆ ನಿನ್ನ ತಾಯಿ, ನಿನ್ನ ಸ್ನೇಹಿತರು, ನಿನ್ನ ಬದುಕೆ ನಶಿಸಿ ಹೋಗುತ್ತದೆ. ರಾಹುಲ್ ಶಾಕ್ ಆಗುತ್ತಾನೆ. ಹಿಂದಿನ ಇತಿಹಾಸವನ್ನು ಉಳಿಸುವ ಪ್ರಯತ್ನವೇ ನಿಷೇಧ ಫ್ಯೂಚರ್ ಅಳಿಸಬಹುದೆಂದು ಅರ್ಥವಾಗುತ್ತದೆ. ಅವನು ಅರ್ಥ ಮಾಡಿಕೊಳ್ಳುತ್ತಾನೆ. ಕಾಲ ಎಂದರೆ ಎಳೆಯಬಹುದಾದ ಹಗ್ಗವಲ್ಲ, ಅದು ಜಾಲದೊಳಗಿನ ನೂಲಿನಂತೆ. ಒಂದು ಎಳೆದರೆ ಇಡೀ ಜಾಲವೇ ಕುಸಿದು ಬೀಳುತ್ತದೆ. ಮುಂದಿನ ಭಾಗಗಳನ್ನು ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.